ಹಿಂದೂ ಧರ್ಮ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಿಂದೂ ಧರ್ಮ ಸಂಸತ್ ಮಂಡಳಿ ಅದು ನಿರ್ಣಯ ರಾಹುಲ್ ಗಾಂಧಿ ಅವರ ವಿಚಾರದಲ್ಲಿ. ನೋಡಿ, ಧರ್ಮ ಸಂಸದ್ದು ಅವ್ರು ಏನು ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿರೋದು. ಯಾರನ್ನು ಕೂಡ ಹಿಂದೂ ಧರ್ಮದಿಂದ ಹೊರಗೆ ಹಾಕೋದಕ್ಕೆ ಯಾರಿಗೂ ಕೈಲಿ ಆಗೋದಿಲ್ಲ. ಯಾರಿಗೆ ದೇವ್ರ ಮೇಲೆ ಭಕ್ತಿ ಇರ್ತದೆ, ಧರ್ಮದ ಮೇಲೆ ನಂಬಿಕೆ ಇರ್ತದೆ, ಅವರು ಆ ಧರ್ಮವನ್ನು ಅನುಸರಿಸ್ತಾರೆ. ಯಾರು ಕೂಡ ನನಗೀಗ ಹಿಂದೂ ಧರ್ಮದ ಹೊರಗೆ ಹಾಕ್ತೀವಿ ಅಂತ ಯಾರಿಗೆ ರೈಟ್ಸ್ ಇದೆ? ಯಾರಿಗೂ ರೈಟ್ಸ್ ಇಲ್ಲ. ಮತ್ತು ಹಿಂದೂ ಧರ್ಮದಲ್ಲಿ ಎಲ್ಲ ಅಭಿಪ್ರಾಯಗಳು ಕೂಡ ಅವಕಾಶ ಇರುವಂಥದ್ದು. ಆಯಿತಾ? ಈಗ ಬಸವಣ್ಣ ವೈದಿಕ ಧರ್ಮದ ವಿರುದ್ಧ ಹೋರಾಟ ಮಾಡಿದ್ರು, ಸನಾತನ ಧರ್ಮದ ವಿರುದ್ಧ ಬಸವಣ್ಣ ಹೋರಾಟ ಮಾಡಿದ್ರು. ಅವರನ್ನು ನೀವು ಏನಂತ ಕರಿತೀರಾ? ಗುರುನಾನಕ್ ಒಂದು ಜಾತ್ಯತೀತ ವ್ಯವಸ್ಥೆ ಬರಬೇಕು ಅಂತ ಅವರು ಹೋರಾಟ ಮಾಡಿದ್ರು. ಅನೇಕ ದಾರ್ಶನಿಕರು, ಅನೇಕ ಸಾಮಾಜಿಕ ಕ್ರಾಂತಿ ಮಾಡೋ ಧರ್ಮದ ಒಳಗಡೆನೆ ಸೇರಿ ಧರ್ಮದ ಬದಲಾವಣೆ ಆಗಬೇಕು, ಇದು ಈ ಜಾತಿಯ ವ್ಯವಸ್ಥೆ ಈ ದೇಶವನ್ನು ಇದು ವಿಭಜನೆ ಮಾಡಿದೆ, ದೇಶ ಏನು ತುಕಡೆ ಅಂತ ಹೇಳ್ತಾರಲ್ಲ, ಜಾತಿಯೇ ದೇಶವನ್ನು ತುಕಡೆ ಮಾಡಿರೋದು. ಒಬ್ಬರನ್ನೊಬ್ಬರು ನೀವು ಬೇರೆ ನಾವು ಬೇರೆ ಅಂತ ಹೇಳ್ಕೊಂಡಿರೋದು ಎಲ್ಲಿಂದ ಬಂದಿರೋದು? ಇವರು ಕೀಳ ಜಾತಿ, ಇವರು ಏನು ಅಸ್ಪೃಶ್ಯರು, ಇವರು ಹಿಂದುಳಿದವರು, ಇವರು ಇದು ನಮ್ಮ ಸಮಾಜವನ್ನು ಒಡೆದಿರೋ ವ್ಯವಸ್ಥೆ ಯಾವುದು? ಜಾತಿ ಹುಟ್ಟಾಕ್ತವ್ರು ಯಾರು? ಎಲ್ಲಿಂದ ಬಂತು? ಅದರ ವಿರುದ್ಧ ನಾವು ಹೋರಾಟ ಮಾಡಬೇಕು ತಾನೆ. ಸಂವಿಧಾನನೂ ಕೂಡ ಅದೇ ಹೇಳುವಂಥದ್ದು, ಅಂಬೇಡ್ಕರ್ ಅದೇ ಹೇಳುವಂಥದ್ದು, ಗುರುನಾನಕ್ ಅದೇ ಹೇಳುವಂಥದ್ದು, ಬಸವಣ್ಣ ಅದೇ ಹೇಳುವಂಥದ್ದು, ಕಬೀರ್ ಅದೇ ಹೇಳುವಂಥದ್ದು. ಅನೇಕ ಜನ ಇದರ ಬಗ್ಗೆ ಮಾತನಾಡಿದ್ದಾರೆ. ಸೊ ಅವ್ರು ಯಾರು ಕೂಡ ಹಿಂದೂ ವಿರೋಧಿಗಳೇನಲ್ಲ, ಹಿಂದೂ ಧರ್ಮದ ವಿರೋಧಿಗಳೇನಲ್ಲ. ಆಯಿತಾ? ಸೊ ನೀವು ರಾಹುಲ್ ಗಾಂಧಿ ಅವ್ರನ್ನ ಈ ರೀತಿಯಾಗಿ ನೀವು ಮಾತಾಡ್ತೀರ ಅಂತ ಹೇಳಿದ್ರೆ ನಿಮ್ಮ ಮಾತನ್ನ ಕೇಳ್ಕೊಂಡು ಕೂತ್ಕೊಳ್ಳೋರು ಇಲ್ಲಿ ಯಾರಿಲ್ಲ. ಆಯಿತಾ? ಇದು ಧರ್ಮ ಅವರವರ ನಂಬಿಕೆ ವಿಶ್ವಾಸಕ್ಕೆ ಹೋಗುವಂಥದ್ದು. ಯಾರು ಪರ್ಮಿಷನ್ ಬೇಕಾಗಿಲ್ಲ ಹಿಂದೂ ಧರ್ಮ ಫಾಲೋ ಮಾಡೋದಕ್ಕೆ, ಇಸ್ಲಾಂ ಧರ್ಮ ಫಾಲೋ ಮಾಡೋದಕ್ಕೆ, ಕ್ರೈಸ್ತ ಧರ್ಮ ಫಾಲೋ ಮಾಡೋದಕ್ಕೆ ಯಾರು ಪರ್ಮಿಷನ್ ಬೇಡ. ನನ್ನ ನಂಬಿಕೆ ಇದ್ದರೆ ಸಾಕು, ಅಷ್ಟೇ. ಸರ್, ಮುನಿರತ್ನ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಒಂದು ಬೆರಳು ಹೊರಗಡೆ ಹೋಯ್ತು ಅಂತ ಸರ್ಕಾರ ಇರೋದಿಲ್ಲ ಅನ್ನುವಂಥ ಮಾತು. ನೋಡಿ, ಮುನಿರತ್ನ ಅವ್ರ ಹೇಳಿಕೆಗೆ ನಾನು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಅವ್ರು ಏನೇನು ಹೇಳ್ತಾರೆ, ಯಾವಾಗ ಹೇಳ್ತಾರೆ, ಏನೇನು ಹೇಳಿದ್ದಾರೆ ನಾವೆಲ್ಲ ನೋಡಿದ್ದೀವಿ. ಸಿದ್ದರಾಮಯ್ಯವ್ರ ಬಗ್ಗೆ ಹಿಂದೆ ಎಲ್ಲ ಏನೇನು ಮಾತಾಡಿದ್ದಾರೆ, ಅವ್ರಿಗೆ ಅವರ ಸಮಯಕ್ಕೆ ಏನೇನೋ ಮಾತಾಡ್ತಾರೆ. ಸಿದ್ದರಾಮಯ್ಯವ್ರು ಮತ್ತು ಅವರು ನಮ್ಮ ಪಕ್ಷವನ್ನು ಯಾಕೆ ಬಿಟ್ಟು ಹೋದರು? ಸಿದ್ದರಾಮಯ್ಯವ್ರ ಬಗ್ಗೆ ಅಷ್ಟು ಅಭಿಪ್ರಾಯ ವಿಶ್ವಾಸ ಇಟ್ಕೊಂಡಿದ್ದಿದ್ರೆ ಇವತ್ತು ಅವರ ಸ್ವಾರ್ಥಕ್ಕೋಸ್ಕರ ಅವರೆಲ್ಲ ಏನು ಬೇಕಾದ್ರೂ ಮಾಡ್ಕೊಂಡಿದ್ದಾರೆ. ಅವ್ರ ಪರಿಸ್ಥಿತಿ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಸಿದ್ದರಾಮಯ್ಯವರು ನಮ್ಮ ಪಕ್ಷದ ಒಬ್ಬ ಅಗ್ರಗಣ್ಯ ನಾಯಕ. ಇದು 7ನೇ ವರ್ಷ ಮುಖ್ಯಮಂತ್ರಿ ಆಗಿರೋದು. ಆಯಿತಾ? ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ಸು ಈಗ ಸಿದ್ದರಾಮಯ್ಯವ್ರನ್ನ ಕಾಂಗ್ರೆಸ್ ಮಧ್ಯೆ ಏನು ವ್ಯತ್ಯಾಸ ಇದೆಯಾ? ಯಾಕೆ ಈ ಥರ ಮಾತಾಡಬೇಕು? ಸಿದ್ದರಾಮಯ್ಯವರು ಈ ರಾಜ್ಯದಲ್ಲಿ ಅತ್ಯಂತ ಅವ್ರನ್ನ ಇವತ್ತಿನ ರಾಜಕಾರಣದಲ್ಲಿ ಅತ್ಯಂತ ಜನಪ್ರಿಯ ನಾಯಕ. ಅದಕ್ಕೆ ಮುನಿರತ್ನ ಸರ್ಟಿಫಿಕೇಟ್ ಬೇಕಾಗಿಲ್ಲ ಸಿದ್ದರಾಮಯ್ಯ ಅವರಿಗೆ. ಮುನಿರತ್ನವಿಂದ ಶಿಫಾರಸೇನು ಬೇಕಾಗಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.